ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಓಕೆ, ನಾವು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಒಂದು ಗ್ರೂಪ್ ಮಾಡಿದ್ದೀವಿ, ಪ್ರಬಂಧ ಸೇತು ಅಂತ ಹೇಳಿಬಿಟ್ಟು ಫಾರ್ PSI ಮತ್ತು ESIಗೆ. ಸೊ ನಾನು ನಿಮಗೆ ಒಂದು ಟಾಪಿಕ್ ಕೊಟ್ಟಿದ್ದೆ, ಯಾವುದು ಮಹಿಳಾ ಸಬಲೀಕರಣ ಮತ್ತು ರಾಜಕೀಯ ಪ್ರಾತಿನಿಧ್ಯ, ವುಮೆನ್ ಎಂಪವರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್. ಓಕೆ, ಮಾಡೋಕ್ಕೂ ಮುಂಚೆ ಹೇಳ್ಬಿಡ್ತೀನಿ, ಇದು ಬೈ ಲ್ಯಾಂಗ್ವೇಜಲ್ಲಿರುತ್ತೆ, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿರುತ್ತೆ. ಓಕೆ, ನಾವು ನಿನ್ನೆ ಸಾಯಂಕಾಲ 6 ಗಂಟೆವರೆಗೂ ಯಾರ್ಯಾರು ಹಾಕಿರ್ತಾರೆ ಅವ್ರು ರಿವಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದೆ. 1-2-3 ಜನ ಸ್ವಲ್ಪ ಲೇಟಾಗೂ ಕಳಿಸಿದ್ದಾರೆ, ಬಟ್ ಪರವಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಆನ್ ಟೈಮ್ ನೀವು ಕಳಿಸ್ಬೇಕು. ಓಕೆ, ಯಾಕೆ ಆನ್ ಟೈಮ್ ಅಂದರೆ ಬಿಕಾಸ್ ನಿಮ್ಮಲ್ಲಿ ಒಂದು ಜೆನ್ಯೂನಿಟಿ ಇರಬೇಕು. ಓಕೆ, ಆನ್ ಟೈಮ್ ಅಂದರೆ ಆನ್ ಟೈಮ್ ನೀವು ಬರೀಬೇಕು, ಅಂದರೆ ನಮಗೆ ಆ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಓಕೆ, ಆ ಸೀರಿಯಸ್ನೆಸ್ ಸಲುವಾಗಿಯೇ ಆನ್ ಟೈಮ್ ಅಂತ ಇಟ್ಟಿದ್ದೀವಿ ಹೊರತು ಇದರಿಂದ ಬೇರೆ ಯಾವುದೇ ಒಂದು ಉದ್ದೇಶ ಇಲ್ಲ. ಓಕೆ, ಸೊ ಆಗುತ್ತೆ, ಟೈಮ್ ಆಗುತ್ತೆ. ಒಂದು 2 to 3 ಡೇಸಲ್ಲಿ ಏನಿದೆ ನಿಮಗೆ ನಿಮ್ಮ ಪೇಪರ್ ಇವ್ಯಾಲ್ಯೂಷನ್ ಮಾಡಿ ಕಳಿಸ್ತೀನಿ, ಆಯಿತಾ? ಸೊ ಯಾರ್ಯಾರು ಕೊಟ್ಟಿದ್ದೀರಾ ಅವ್ರಿಗೆ ಎವ್ಯಾಲ್ಯೂಷನ್ ಮಾಡಿ ಕೊಡ್ತೀವಿ. ಓಕೆ, ಡೋಂಟ್ ವರಿ. ಸೊ ನಿಮ್ಮ ಸೀರಿಯಸ್ನೆಸ್ ಸಂಬಂಧ ಆನ್ ಟೈಮ್ ಅಂತ ಇಟ್ಟಿದ್ದೀವಿ ಹೊರತು ಬೇರೆ ಯಾವುದೇ ಒಂದು ಉದ್ದೇಶ ಇಲ್ಲ ಅಂತ ನಾನು ಹೇಳ್ತೀನಿ, ಆಯಿತಾ? ಸೊ ಅದು ಹೇಳಿದೆ, ಒಂದು ಎಸ್ಸೇನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಒಂದು ಏನು ಮಾಡ್ತೀವಿ ಅಂದರೆ ಫ್ರೈಡೇ ಕೊಡಬೇಕಾಗಿತ್ತು, ಆಗಲಿಲ್ಲ. ಸ್ಯಾಟರ್ಡೇ ಇವತ್ತು ಅಪ್ಲೋಡ್ ಆಗುತ್ತೆ. ಸೊ ಸ್ಯಾಟರ್ಡೇ ಅಪ್ಲೋಡ್ ಆಗಬೇಕಾಗಿತ್ತು, ಇವತ್ತು ಸಂಡೇ ಆಗುತ್ತೆ. ಓಕೆ, ಇವತ್ತು ಸಂಡೇ ಇದು ಅಪ್ಲೋಡ್ ಆಗುತ್ತೆ. ಓಕೆ, ಯೂಶ್ವಲಿ ನಾವು ಫ್ರೈಡೇ ಟಾಪಿಕ್ ಕೊಡ್ತೀನಿ, ಸ್ಯಾಟರ್ಡೇ ಅಪ್ಲೋಡ್ ಆಗುತ್ತೆ. ಇನ್ನೊಂದು ವೆನಸ್ಡೇ ಟಾಪಿಕ್ ಕೊಡ್ತೀನಿ, ಥರ್ಸ್ಡೇ ಅಪ್ಲೋಡ್ ಆಗುತ್ತೆ. ಓಕೆ, 2 ಟಾಪಿಕ್, ವೀಕ್ಲಿ 2 ಟಾಪಿಕ್ ಅಂತ ನಾವು ಮಾಡ್ತಾಯಿದ್ದೀವಿ. ಒಂದು ಸ್ಟ್ಯಾಟಿಕ್ ಇದ್ದರೆ ವೀಕ್ಲಿ, ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ. ಓಕೆ, ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಲ್ವ. ಸ್ಟ್ಯಾಟಿಕ್ ಅಂದರೆ ಯಾವುದು? ವುಮೆನ್ನು. ಓಕೆ, ಸ್ಟ್ಯಾಟಿಕ್ ಅಂದರೆ ಯಾವುದು? ವುಮೆನ್ನು, ಎಜುಕೇಷನ್ನು, ಹೆಲ್ತು, ಪಾವರ್ಟಿ, ಬಡತನ, ಓಕೆ, ಪ್ರಜಾಪ್ರಭುತ್ವ, ಡೆಮೋಕ್ರಸಿ, ಈ ಥರದ್ದು ಒಂದಿಷ್ಟು ಟಾಪಿಕ್ಸ್ ಏನಿರುತ್ತೆ ಅದು. ಕರೆಂಟ್ ಅಫೇರ್ಸ್ ಅಂದರೆ ಡಿಜಿಟಲ್ ಇಂಡಿಯಾ, ಕ್ರಿಪ್ಟೋ ಕರೆನ್ಸಿ, ಓಕೆ, ಯಾವುದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಈ ಥರದ್ದು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಥರದ್ದು ಏನಿರುತ್ತಲ್ವ ಇದನ್ನು ನಾವು ಕವರ್ ಮಾಡ್ತೀವಿ. ಹೇಳಿದ್ನಲ್ವ, ಒಂದು ಸ್ಟ್ಯಾಟಿಕ್ ಇರುತ್ತೆ, ಇನ್ನೊಂದು ಕರೆಂಟ್ ಅಫೇರ್ಸು, ಬ್ಲಾಕ್ ಚೈನು, ಈ ಥರದ್ದೇನು ಟಾಪಿಕ್ ಹೇಳಿದ್ನಲ್ಲ ಅದು ಏನಾಗುತ್ತೆ ಕವರ್ ಮಾಡ್ತಾ ಹೋಗ್ತೀವಿ ಸ್ಲೋ ಆಗಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಸೊ ಟೆಲಿಗ್ರಾಮ್ ಚಾನಲ್ ಬಂದರೆ ನಿಮಗೆ ಪ್ರಬಂಧ ಸೇತುದು ಲಿಂಕ್ ಸಿಗುತ್ತೆ. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರು ಜಾಯ್ನ್ ಆಗ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಈ ಒಂದು ಎಸ್ಸೇನ ನಾನು 2 ಭಾಗವಾಗಿ ಮಾಡ್ತಾಯಿದ್ದೀನಿ. ಇಲ್ಲೇ ಒಂದೇ ವಿಡಿಯೋದಲ್ಲಿ 2 ಪಾರ್ಟು, ಫಸ್ಟ್ ಪಾರ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಅಂತ. ಫಸ್ಟ್ ಪಾರ್ಟಲ್ಲಿ ಏನಿರುತ್ತೆ ಅಂದರೆ ಜನರಲ್ಲಾಗಿ ವುಮೆನ್ ಎಂಪವರ್ಮೆಂಟ್ ಅಂತ ಕೊಟ್ಟರೆ ಏನು ಬರೀಬೇಕು, ಯಾವ್ಯಾವ ಥರ ಡಾಟಾ ಹಾಕಬೇಕು, ಇಂಟ್ರಡಕ್ಷನ್ PTK ಯಾವ ಥರ ಇರಬೇಕು, ಓಕೆನಾ, ಕನ್ಕ್ಲೂಷನ್ ಯಾವ ಥರ ಬರೀಬೇಕು, ಸೊ ಆಮೇಲೆ ಬಾಡಿ ಯಾವ ಥರ ಇರಬೇಕು, ಡೈಮೆನ್ಷನ್ಸ್ ಅಂತ ಹೇಳ್ತೀವಲ್ವಾ, ಡೈಮೆನ್ಷನ್ಸ್ ಆಯಾಮಗಳು ಯಾವ ಥರ ಇರಬೇಕು ಅನ್ನೋದನ್ನು ಜನ್ರಲಾಗಿ ಹೇಳ್ತೀನಿ ಇದನ್ನು. ಓಕೆ, ಇದೊಂದು ಯಾರು ಮೆಸೇಜ್ ಹಾಕಿದರೆ ಸರ್ ಜನ್ರಲಾಗಿ ಒಂದು ಯಾವ ಥರ ಬರೀಬೇಕು ಅನ್ನೋದು ಹೇಳಿ ಅಂತ ಹೇಳಿ. ಸೊ ಅದಕ್ಕೆ ಈ ಒಂದು ಟಾಪಿಕ್ ತೊಗೊಂಡು ಹೇಳ್ತೀನಿ. ಪಾರ್ಟ್ 2 ಏನಿರುತ್ತೆ ಅಂದರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಚಾನಲಲ್ಲಿ ಏನು ಟಾಪಿಕ್ ಕೊಟ್ಟಿದ್ನಲ್ವಾ, ಸ್ಪೆಸಿಫಿಕ್ ಟಾಪಿಕ್ಕು ವುಮೆನ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಬಗ್ಗೆ, ಮಹಿಳಾ ರಾಜಕೀಯ ಪ್ರಾತಿನಿಧ್ಯ ಬಗ್ಗೆ ಏನು ಕೊಟ್ಟಿದ್ನಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನು ಕೂಡ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಹಾಕಬೇಕು ಅಂತ. ಸೊ ಶುರು ಮಾಡೋಣ. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇದೆ. ನಾನು ಹೇಳಿದ್ದೆ ನಿಮಗೆ, PTKನ ನೀವು 2-3 ಥರ ಬರಿಬೋದು. ಒಂದು ಸ್ಟೋರಿ, ಓಕೆನಾ, ಇನ್ನೊಂದು ಕೋಟ್ ಬರೆಯೋದ್ರ ಮುಖಾಂತರ, ಓಕೆ, ಇನ್ನೊಂದು ಏನು ಮಾಡ್ಬೋದು, ಕಂಟೆಕ್ಸ್ಟ್ ಬರೆಯೋದ್ರ ಮುಖಾಂತರ, ಇನ್ನೊಂದು ರಿಪೋರ್ಟನ್ನು ಬರೆಯೋದ್ರ ಮುಖಾಂತರ. ಮಿಕ್ಸ್ ಮಾಡಿ ಬರೆದ್ರೆ ಇನ್ನೂ ಬೆಸ್ಟು. ಏನು ಥಿಂಗ್ಸ್ ಇದಾವಲ್ಲ ಮಿಕ್ಸ್ ಮಾಡಿ ಬರೆದ್ರೆ ಇನ್ನೂ ಬೆಸ್ಟು. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಅಳವಡಿಸ್ಕೊಂಡ್ರೂ ಸಾಯ್ತು. ಇಲ್ಲಿ ನೋಡಿ, ಮಹಿಳಾ ಸಬಲೀಕರಣ ಅಂದ್ರೇನು ಡೆಫಿನಿಷನ್ ಇದೆ. ಸೊ ಪ್ರಾಚೀನ ಭಾರತ ಇತಿಹಾಸದಲ್ಲಿ ನೀವು ಗಾರ್ಗಿ ಮೈತ್ರಿ ಎಕ್ಸಾಂಪಲ್ ತೊಗೊಂಡು ಬರಿಬೋದು. ಓಕೆನಾ, ರಾಜಾ ರಾಮಮೋಹನ್ ರಾಯ್, ಆಮೇಲೆ ರಾಯ್ ಸಾವಿತ್ರಿಬಾಯಿ ಫುಲೆ ಅವರ ಮಹಿಳಾ ಸ್ಥಾನವನ್ನು ಯಾವ ಥರ ಹೆಚ್ಚಿಸಿರು, ಹಿಸ್ಟಾರಿಕಲಿ ತೊಗೋತೀರ ಅಂದರೆ ಇದನ್ನು ತೊಗೋಬೋದು. ಡೆಫಿನಿಷನ್ ತೊಗೋತೀರ ಅಂದರೆ ಇದನ್ನು ತೊಗೋಬೋದು. ಈಗ ರಿಪೋರ್ಟ್ ತೊಗೋತೀರ ಅಂತಂದರೆ ಇದನ್ನು ತೊಗೋಬೋದು. ವಿಶ್ವ ಬ್ಯಾಂಕ್ ರಿಪೋರ್ಟ್ ಏನಿದೆಯಲ್ಲ 2023 ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಏನಿದೆಯಲ್ಲ, ಜೆಂಡರ್ ಇಕ್ವಾಲಿಟಿ ಎಷ್ಟು ಬೂಸ್ಟ್ ಮಾಡಿದೆ GDPನ ಅಂತ, ಅದನ್ನು ತೊಗೋಬೋದು. ಕೋಟನ್ನು ಕೂಡ ಯೂಸ್ ಮಾಡ್ಬೋದು. ಜವಾಹರ್ಲಾಲ್ ನೆಹರು ಏನಿದಾರಲ್ವ ಅವ್ರ ಕೋಟ್ ಇದೆ, ಮಹಿಳೆಯರು ಮುಂದೆ ಸಾಗಿದಾಗ ಕುಟುಂಬ ಮತ್ತು ರಾಷ್ಟ್ರ ಮುಂದೆ ಸಾಗುತ್ತದೆ ಅಂತ ಏನು ಕೋಟ್ ಇದೆಯಲ್ಲ, ಈ ಒಂದು ವುಮೆನ್ ಮೂವ್ ಫಾರ್ವರ್ಡ್, ದ ಫ್ಯಾಮಿಲಿ ಆ್ಯಂಡ್ ನೇಷನ್ ಮೂವ್ ಅಂತ ಏನಿದೆಯಲ್ಲ ಇದನ್ನ ಮುಖಾಂತರ ಮಾಡ್ಬೋದು. ಅಥವಾ ಇದು 2 ಮಿಕ್ಸ್ ಮಾಡಿ, ರಿಪೋರ್ಟ್ ಮತ್ತು ಕೋಟ್ ಮಿಕ್ಸ್ ಮಾಡಿ ಬರೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ ಸರ್, PTKನ ಎಷ್ಟು ಬರಿಬೇಕಂತಂದರೆ 1 ಪೇಜ್ ಬರಿಬೇಕು, ಅಟ್ಲೀಸ್ಟ್ 1 ಪೇಜ್ ಅಥವಾ 3/4 ಪೇಜ್ ಆದರೂ ಬರಿಬೇಕು. ಓಕೆನಾ, ಸೊ ಇದನ್ನು PTK ಈ ಥರ ಬರೆದ್ರೆ ನಿಮಗೆ ಇನ್ನೂ ಬೆಸ್ಟ್ ಆಗಿರುತ್ತೆ, ಆಯಿತಾ? ಸೊ PTK ಆದಮೇಲೆ ಏನು ಬರುತ್ತೆ, ಬಾಡಿ, ಡೈಮೆನ್ಷನ್ಸ್,
ಓಕೆನಾ, ಬಾಡಿ ಬರೀಬೇಕು. ವಿವಿಧ ಮಹಿಳಾ ಸಬಲೀಕರಣ ವಿವಿಧ ಆಯಾಮಗಳು ಬರೀಬೇಕು. ಸೊ ಈಗ ನಾವು ಡೈಮೆನ್ಷನ್ಸ್ ಅಂದರೆ ಯಾವ್ಯಾವ ಥರ ಬರಿಬೋದು ಅಂತ ಹೇಳಿದ್ದೆ. ಸೋಷಿಯಲಿ, ಪೊಲಿಟಿಕಲಿ, ಎಕನಾಮಿಕಲಿ, ಓಕೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ. ಸೊ ಲೀಗಲಿ ಅಂದರೆ ಏನು ಕಂಟೆಕ್ಸ್ಟಲ್ ಕರೆಂಟ್ ಅಫೇರ್ಸ್ ಏನು ಆ್ಯಕ್ಟ್ಸ್ಗಳಿದಾವಲ್ವಾ ಅದನ್ನು ನೀವು ಲೀಗಲಲ್ಲಿ ತೊಗೊಂಡು ಬರಬೇಕಾಗತ್ತೆ. ಓಕೆ, ಸೊ ಡೈಮೆನ್ಷನ್ ಅಂದರೆ ಸೋಷಿಯಲಿ ಯಾವ ಥರ ಮಹಿಳಾ ಸಬಲೀಕರಣ ಆಗಿದ್ದಾಳೆ. ಓಕೆ, ಮಹಿಳಾ ಸಬಲೀಕರಣ ಆಯಾಮಗಳನ್ನು ನೀವು ಫಸ್ಟು ಪಾಸಿಟಿವ್ ಆಗಿ ಬರೀಬೇಕು, ಆಯಿತಾ, ನೆನ್ಪಿಟ್ಕೊಳ್ಳಿ ಬಾಡಿನಲ್ಲಿ. ಆಮೇಲೆ ನೆಗೆಟಿವ್ಸ್ ಅಂದರೆ ಏನು ಸವಾಲುಗಳನ್ನು ಎದುರಿಸ್ತಾ ಇದ್ದಾಳೆ, ಸಬಲೀಕರಣ ಆಗಿದೆಯಾ, ನಿಜವಾಗ್ಲೂ ಆಗಿದೆಯಾ ಅಥವಾ ಕಥೆನಾ ಬರೇ ಅಂತ ಹೇಳಿಬಿಟ್ಟು ಸವಾಲುಗಳನ್ನು ಕೂಡ ಬರೀಬೇಕು, ಆಯಿತಾ. ಸೊ ಬಾಡಿನಲ್ಲಿ ಮೇನ್ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇರಬೇಕು. ಫಸ್ಟ್ ಪಾಸಿಟಿವ್ ಬರೆದು ಬಿಡಿ. ಸಾಮಾಜಿಕವಾಗಿ ಯಾವ ಥರ ಮಹಿಳೆ ಸಬಲೀಕರಣ ಆಗಿದ್ದಾಳೆ, ವುಮೆನ್ ಎಂಪವರ್ಮೆಂಟ್ ಯಾವ ಥರ ಆಗಿದೆ ಸಾಮಾಜಿಕವಾಗಿ, ಫ್ರೀಡಮ್ ಫ್ರಮ್ ಡಿಸ್ಕ್ರಿಮಿನೇಷನ್, ಬೇಟಿ ಬಚಾವ್ ಬೇಟಿ ಪಡಾವೋ ತೊಗೊಂಡು ಬಂದಿದ್ದಾರಲ್ವಾ, ಇದರಿಂದ ಏನಾಗಿದೆ ಲಿಟ್ರಸಿ ರೇಟ್, ಸಾಕ್ಷರತೆ ಪ್ರಮಾಣ ಏನಾಗಿದೆ, ಲಿಟ್ರಸಿ ರೇಟು 70.3 70.3 ಏನಾಗಿದೆ, ಅಷ್ಟು ಜಾಸ್ತಿ ಆಗಿದೆ. ಎಕನಾಮಿಕಲಿ ಯಾವ ಥರ ತೊಗೊಂಬರ್ತೀರಿ, ವುಮೆನಿಗೆ ಅಂತಲೇ ಏನಿದೆ, ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಇದೆಯಾ, ಅದರಿಂದ ಏನಾಗಿದೆ MSMEನಲ್ಲಿ ಇಂಡಸ್ಟ್ರಿನ 20% ಮಹಿಳೆಯರೇ ಅದನ್ನು ಆಳ್ತಾ ಇದ್ದಾರೆ. ಓಕೆನಾ, ಓನ್ಡ್ ಬೈ ದಿ ವುಮೆನ್ 20% ಆಫ್ ದಿ MSME ಅಂತ. ಇದನ್ನೊಂದು ನೀವು ಆರ್ಥಿಕವಾಗಿ ಯಾವ ಥರ ಸಬಲೀಕರಣ ಇದೆ ಅಂತ ಹಾಕ್ಬೋದು. ರಾಜಕೀಯವಾಗಿ ಯಾವ ಥರ ಆಗಿದ್ದಾರೆ, ಪಂಚಾಯತ್ ರಾಜ್ ಮತ್ತು ಸಂಸತ್ತಿನಲ್ಲಿ 33% ಮೀಸಲಾತಿ ಇದೆ ಅಲ್ವಾ. ಯಾವುದು ನಾರಿಶಕ್ತಿ ವಂದನ, ಇದು ರೀಸೆಂಟ್ ಅಮೆಂಡ್ಮೆಂಟು, ಇದನ್ನು ತಗೋರಿ. ಪಂಚಾಯತ್ ರಾಜಲ್ಲಂತೂ ಮುಂಚೆಯಿಂದನೇ ಇದೆ, ಮೊದಲಿಂದನೇ ಇದೆ ಅಲ್ವಾ. 33% ಪಂಚಾಯತಲ್ಲಿದೆ, ಪಾರ್ಲಿಮೆಂಟ್ ಇದು ಮೊದಲಿಂದನೇ ಇದೆ, ಇದು ರೀಸೆಂಟಾಗಿ ತೊಗೊಂಬಂದಿದ್ದು ನಾರಿಶಕ್ತಿ ವಂದನ, ಇದನ್ನು ಹಾಕಿ. ಸೊ ಆಮೇಲೆ ಒಂದಿಷ್ಟು ಏನಿದೆ, ವುಮೆನ್ಗೆ ಕೆಲಸದ ಸ್ಥಳಗಳಲ್ಲಿ ಹರಾಸ್ಮೆಂಟ್ ಆಗ್ತಾಯಿತ್ತು, ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಾಯಿತ್ತು. ಅದನ್ನು ತಡೆಯೋಕ್ಕೋಸ್ಕರ ಏನು ತೊಗೊಂಬಂದರು, ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್ ತೊಗೊಂಬಂದರು, ಹರಾಸ್ಮೆಂಟ್ ಆ್ಯಕ್ಟ್ ಅಟ್ ವರ್ಕ್ ಪ್ಲೇಸ್ ಅಂತ ತೊಗೊಂಬಂದರು, ಕೆಲಸದ ಸ್ಥಳ ಕಿರುಕುಳ ಕಾಯ್ದೆನ ತೊಗೊಂಬಂದರು. ಓಕೆನಾ, ಅಲ್ಲಿ ಒಂದು ಕಮಿಟಿನ ಮಾಡಬೇಕು, ಆ ಒಂದು ಕಂಪ್ಲೇಂಟ್ ಕೊಡಬೇಕಲ್ಲ ವುಮೆನ್ ಅವರಿಗೆ ಕಷ್ಟ ಆಗ್ತಾಯಿದೆ ಅಂದರೆ ಎಲ್ಲಿ ಕೊಡಬೇಕು ಏನು ಅನ್ನೋದನ್ನು ತೊಗೊಂಬಂದರು. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರಲ್ವ, ಅದರ ಸಲುವಾಗಿ ದೇಶಿ ಹಿಂಸಾಚಾರ ಕಾಯ್ದೆನ ತೊಗೊಂಡು ಬಂದರು. ಸೊ ಇವೆಲ್ಲವೂ ಏನು ಮಹಿಳೆಯನ್ನು ಸಬಲೀಕರಣ ಮಾಡುವಲ್ಲಿ ಒಂದು ದಿಕ್ಕಿನಲ್ಲಿ ಸಾಗಿವೆ ಅಂತ ನೀವು ಬರೀಬೇಕಾಗತ್ತೆ. ಎಲ್ಲನೂ ಏನು ಬರೀ ಗೊತ್ತಾ, ಪ್ಯಾರಾಗ್ರಾಫ್, ನೋ ಪಾಯಿಂಟ್ಸ್. ನಿಮಗಿಲ್ಲಿ PPTಲಿ ನಾವು ಪ್ಯಾರಾಗ್ರಾಫ್ ಹಾಕೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ನಾವು ಇಲ್ಲಿ ಒಂದು ಪಾಯಿಂಟ್ಸಲ್ಲಿ ತೊಗೊಂಡಿರ್ತೀನಿ ಹೊರತು ನೀವು ಪ್ಯಾರಾಗ್ರಾಫಲ್ಲೇ ಬರೀಬೇಕು. ಈ ಥರ ಒಂದು ಮೇನ್ ಹೆಡ್ಡಿಂಗ್ ಕೊಡಿ, ಹೆಡ್ಡಿಂಗ್ ಕೊಟ್ಬಿಟ್ಟು ಸಾಮಾಜಿಕಕ್ಕೆ ಒಂದು ಪ್ಯಾರಾಗ್ರಾಫು, ಆರ್ಥಿಕಕ್ಕೆ ಒಂದು ಪ್ಯಾರಾಗ್ರಾಫು, ರಾಜಕೀಯಕ್ಕೆ ಒಂದು, ಈ ಥರ ಒಂದು ಪ್ಯಾರಾಗ್ರಾಫಲ್ಲಿ ಬರೆದ್ರೆ ಇಟ್ ವುಡ್ ಬಿ ಬೆಟರ್. ಒಂದು ಪ್ಯಾರಾಗ್ರಾಫ್ ಇನ್ನೊಂದು ಪ್ಯಾರಾಗ್ರಾಫ್ ಲಿಂಕ್ ಮಾಡಿ, ಓಕೆ, ಲಿಂಕ್ ಮಾಡಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ, ಸೊ ಇದು ಒಂದಿಷ್ಟು ಡೇಟಾ ನಿಮ್ಮ ಒಂದು ಪಾಯಿಂಟ್ಸಲ್ಲಿ ಹಾಕೊಳ್ಳೋಕ್ಕೆ ಡೇಟಾನ ನಾನು ಕೊಟ್ಟಿದ್ದೀನಿ. ಓಕೆನಾ, ಈ ಡೇಟಾನ ನೀವು ಹಾಕೋಬೋದು. ಎಜುಕೇಷನ್ ರಿಲೇಟೆಡ್ ಯಾವ ಥರ ಆಗಿದ್ದಾರೆ, ಏನು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್, ಕಾರ್ಮಿಕದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಎಷ್ಟು ಹೆಚ್ಚಾಗಿದೆ, ಓಕೆ 23%, 23ಇಂದ 37 ಆಗಿದೆ. ಓಕೆ, ಇದನ್ನು ಹಾಕೋಬೋದು. ಮಹಿಳಾ MP ಇದು ಹೈಯೆಸ್ಟು ಇನ್ನು ಇಂಡಿಯನ್ ಹಿಸ್ಟ್ರಿ ಒಳಗೆ ಇದು ಹೈಯೆಸ್ಟ್, 78 MPs ಇದ್ದಾರೆ ವುಮೆನ್ನು. ಓಕೆನಾ, ಆಮೇಲೆ ಮೆಟರ್ನಲ್ ಮಾರ್ಟಾಲಿಟಿ ರೇಷೋ ರಿಡ್ಯೂಸ್ ಆಗಿದೆ, ತಾಯಂದಿರ ಮರಣ ಅನುಪಾತ ಏನಾಗಿದೆ ಇಳಿದಿದೆ ಅಲ್ವಾ. ಸೊ ಆಮೇಲೆ ಸ್ಕೀಮ್ಸ್ ತೊಗೊಂಬಂದಿದ್ದಾರೆ, ಈ ಸ್ಕೀಮ್ಸ್ನ ನೀವು ಇದರಲ್ಲಿ ಎಕ್ಸಾಂಪಲ್ಸ್ ಆಗಿ, ಓಕೆ, ಎಕ್ಸಾಂಪಲ್ಸ್ ಆಗಿ ಜಸ್ಟಿಫಿಕೇಷನ್ ಕೊಡಬೇಕಲ್ಲ ಪಾಯಿಂಟ್ಸ್ಗೆ, ಅದನ್ನು ನೀವು ಸ್ಕೀಮ್ಸನ್ನು ಇದು ಹಾಕೋಬೋದು. ಪೋಷಣ ಅಭಿಯಾನ, ಜನನಿ ಸುರಕ್ಷೆ, ಎಷ್ಟೊಂದು ಇದ್ದಾವೆ, ಮಾತೃವಂದನ ಯೋಜನೆ. ಜಸ್ಟ್ ನಾನು ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ, ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಓಕೆ, ನಾ ಎಲ್ಲವೂ ಕೂಡ ಇಲ್ಲಿ ಹೇಳೋಕ್ಕಾಗಲ್ಲ, ಬಟ್ ನಾನೇನೋ ಒಂದು ದಾರಿ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ಯಾವ ಥರ ಮಾಡ್ಕೋಬೇಕು ಏನು ಅಂತ, ಅದನ್ನು ನೀವು ನೀವೇ ಮಾಡ್ಕೋಬೇಕು, ಆಯಿತಾ. ಜಸ್ಟ್ ಏನು ಈ ಥರ ಮಾಡಿಕೊಂಡ್ರೆ ನೀವು ರೆಡಿ ಮಾಡ್ಕೋಬೇಕು. ನಿಮ್ಮ ನೋಟ್ಸ್ ಏನಿದೆ ಅಲ್ವಾ, ಇಟ್ ಶುಡ್ ಬಿ ರೆಡಿ. ಓಕೆನಾ, ಇದಕ್ಕೆ ನೋಟ್ಸ್ಗೆ ಏನು ಪೇಜಸ್ ಅಂತ ಲೆಕ್ಕ ಇಟ್ಕೋಬೇಡಿ, ಬಟ್ ಟಾಪಿಕ್ ಕೊಟ್ಟಾಗ ಆ ನೋಟ್ಸಲ್ಲಿರೋ ಅಂಶಗಳ ಬರೆಯೋಕ್ಕೆ ಏನಾಗುತ್ತೆ, ನಿಮಗೆ ಸಹಾಯ ಆಗುತ್ತೆ, ಅದು ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ಇದು ಏನು ದಿಸ್ ವಾಟ್ ದತ್ತಾಂಶಗಳು, ಡಾಟಾ ಆ್ಯಂಡ್ ಟ್ರೆಂಡ್ಸ್ ಯಾವ ಥರ ನಡೀತಾ ಇದೆ ಅಂತ. ಸೊ ಈಗೇನು ಹೇಳಿದ್ನಲ್ವ, ನೆಗೆಟಿವ್ಸ್ ಬರೀಬೇಕು. ನೆಗೆಟಿವ್ಸ್ ಯಾವ ಥರ ಇರಬೇಕಂದ್ರೆ ಚಾಲೆಂಜಸ್, ಸವಾಲುಗಳು ಯಾವ ಥರ ಇದ್ದಾವೆ, ನೀವೊಂದು ಹೆಡ್ಡಿಂಗ್ ಕೊಡಬೇಕು. ಯಾವ ಥರ ಹೆಡ್ಡಿಂಗ್ ಕೊಡಬೇಕು, ಭಾರತದಲ್ಲಿ ಮಹಿಳಾ ಸಬಲೀಕರಣ ಆಗಿದ್ದರೂ ಕೂಡ ಇನ್ನೂ ಹಲವಾರು ಸಮಸ್ಯೆ ಅಥವಾ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅಂತ ಕೊಟ್ಬಿಟ್ಟು ನೀವು ಏನೇನು ಸವಾಲುಗಳನ್ನು ಎದುರಿಸ್ತಿದ್ದಾರೆ, ಒಂದೊಂದು ಸವಾಲಿಗೆ ಒಂದೊಂದು ಪ್ಯಾರಾಗ್ರಾಫ್ ಥರ ನೀವು ಬರೀಬೇಕು. ಪಿತೃ ಪ್ರಧಾನ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆ, ಪ್ಯಾಟ್ರಿಕಲ್ ಮೈಂಡ್ಸೆಟ್ ಅಂತ ಹೇಳ್ತೀವಿ ಅಲ್ವಾ. ಜೆಂಡರ್ ಬಯಾಸ್ಡ್ ಇದೆ ತಾನೇ ನಮ್ಮ ಸೊಸೈಟಿ, ಹೌದು ಇದೆ. ಓಕೆ, ನ್ಯಾಷನಲ್ ಹೆಲ್ತ್ ಫ್ಯಾಮಿಲಿ ಸರ್ವೆ ಏನು ಹೇಳುತ್ತೆ, 45% ವುಮೆನ್ ಏನಿದ್ದಾರೆ ಇನ್ನೂ ಕೌಟುಂಬಿಕ ಹಿಂಸಾಚಾರವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳುತ್ತೆ. ಓಕೆ, ನೀವು ಕೌಟುಂಬಿಕ ಹಿಂಸಾಚಾರ ಡೊಮೆಸ್ಟಿಕ್ ಕಾಯ್ದೆ ತೊಗೊಂಬಂದಿದ್ದೀರಾ, ಬಟ್ ಆದರೂ ಕೂಡ ಅದು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಿಲ್ಲ, ಜಾರಿ ಆಗಿಲ್ಲ. ಓಕೆನಾ, ದಟ್ ಈಸ್ ದಿ ಪ್ರಾಬ್ಲಮ್ ಅಂತ ಹೇಳುತ್ತೆ. ವೇಜ್ ಗ್ಯಾಪ್ ಇದೆ, ವುಮೆನ್ಗೂ 20% ಲೆಸ್ಸು. ಇವನಿಗೆ ಯಾರಿಗೆ, ಪುರುಷರಿಗೆ 100 ರೂಪಾಯಿ ಕೊಟ್ಟರೆ ಮಹಿಳೆಯರಿಗೆ 80 ರೂಪಾಯಿ ಕೊಡ್ತಾರೆ, ಆಯಿತಾ. ಆ ಥರ ಇದೆ ವೇಜ್ ಗ್ಯಾಪು, ಕೊಡಲ್ಲ, ಈಕ್ವಲಾಗಿ ಕೊಡಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ, ಆಯಿತಾ. ಆಮೇಲೆ
ವುಮೆನ್ ಪಾರ್ಟಿಸಿಪೇಷನ್ ಇನ್ ಕೃಷಿಯಲ್ಲಿ ಓಕೆನಾ, ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ವುಮೆನ್ ಪಾರ್ಟಿಸಿಪೇಷನ್ ಬರೀ 13% ಇದೆ. ಓಕೆನಾ, ತುಂಬ ಕಮ್ಮಿ ಆಯ್ತು ಇದು. ಓಕೆ, NCRB ಡೇಟಾ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಫುಲ್ ಫಾರ್ಮ್ ಬರೆದಿಲ್ಲ, ನೀವು ಬರ್ಕೊಳ್ಳಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ 4 ಲಕ್ಷ ಪ್ಲಸ್ ಕೇಸಸ್ಸು ಅಗೇನ್ಸ್ಟ್ ವುಮೆನ್ ಆಗಿದೆ ಅಂತ ರಿಪೋರ್ಟ್ ಮಾಡಿದೆ 2023ರಲ್ಲಿ. ನೋಡಿ, ಇಷ್ಟೊಂದು ಸವಾಲುಗಳಿದಾವಲ್ವಾ, ಇಷ್ಟೊಂದು ಸವಾಲುಗಳಿದ್ದಾವೆ. ಸೊ ಇದ್ರ ಜೊತೆಗೆ ಇನ್ನೊಂದಿಷ್ಟು ಸವಾಲುಗಳೇನಿದೆ, ರಾಜಕೀಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಇನ್ನೊಂದೇನಿದೆ, ಪತಿ ಪಂಚಾಯತ್ ಅಲ್ವಾ, ಪತಿ ಪಂಚಾಯತ್ ಇದೆ ತಾನೇ, ಪತಿ ಪಂಚಾಯತ್ ಹಿಂಗೆ ಬರೀರಿ ಇಂಗ್ಲೀಷಲ್ಲೂ ಕೂಡ, ಆಯಿತಾ. ಪತಿ ಪಂಚಾಯತ್ ಇದೆ ಅಂದರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಾರೆ ಅಥವಾ ಚೇರ್ಮನ್ ಆಗಿರ್ತಾರೆ ಮಹಿಳೆಯರು, ಬಟ್ ನಿಜವಾದ ಅಧಿಕಾರನ ಯಾರು ಚಲಾಯಿಸ್ತಾ ಇರ್ತಾರೆ, ಅವರ ಪತಿ ಅಥವಾ ಅವರ ಮಗ ಅಂತ ಹೇಳ್ತೀವಿ. ಮಹಿಳೆಯರಿಗೆ ನಿಜವಾದ ಪವರ್ ಸಿಕ್ಕೇ ಇಲ್ಲ ಎಷ್ಟೋ ಕಡೆ. ಸೊ ದಿಸ್ ಈಸ್ ವಾಟ್ ದಿ ಒಂದಿಷ್ಟು ಸವಾಲುಗಳು. ಇದನ್ನು ಬಿಟ್ಟು ಎಷ್ಟೊಂದಿದೆ ಸವಾಲುಗಳು, ಅದನ್ನು ನೀವು ಹಾಕಬೇಕಾಗತ್ತೆ. ಓಕೆನಾ. ಇದು ಬಿಟ್ಟು ಇನ್ನೊಂದೇನು ಸವಾಲುಗಳಿದೆ, ಗರ್ಭಪಾತ ಅಲ್ವಾ. ಗರ್ಭಪಾತ ಮಾಡಿಸ್ಬಿಡ್ತಾರೆ, ಹೆಣ್ಣು ಮಗು ಅಂತ ತಿಳ್ಕೊಂಡ್ಬಿಟ್ಟು ಗರ್ಭಪಾತ ಮಾಡಿಸ್ಬಿಡ್ತಾರೆ. ಎಲ್ಲಿ ಜಾಸ್ತಿ ಇರೋದು ಗರ್ಭಪಾತ, ಹರಿಯಾಣ, ಪಂಜಾಬ್ ಅಲ್ವಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಫೀಮೇಲ್ ಇನ್ಫೆಂಟಿಸೈಡ್ ಅಂತ ಕರಿತೀವಿ ಅಲ್ವಾ ಗರ್ಭಪಾತನ ಇಂಗ್ಲೀಷಲ್ಲಿ. ಸೊ ಅದೊಂದು ಹಾಕಿ. ಸೊ ಆಯಿತು, ಆಯಿತಾ. ಸೊ ಈ ಥರ ನಿಮ್ಗೆ ಹೇಳ್ತೀನಿ ಈಸಿಯಾಗಿ ಒಂದು ಹಿಂಗೆ ಎಸ್ಸೆ ಫ್ಲೋ ಮಾಡಬೇಕು. ಇದು ಮುಗಿಯೋತ್ತಿಗೆ ನೀವು ಲಾಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ ನಿಮಗೆ ಯಾವ ಥರ ತೊಗೋಬೇಕು ಅಂತ. ಇದನ್ನು ಸರ್ಕಾರ ಮತ್ತು ಜಾಗತಿಕ ಉಪಕ್ರಮಗಳು ಏನೇನು ತೊಗೊಂಡಿದೆ ಇಷ್ಟೆಲ್ಲ ಇದ್ದಾವೆ, ಬಟ್ ಒಂದಿಷ್ಟು ಗೋರ್ಮೆಂಟ್ ಸ್ಕೀಮ್ಸು ತೊಗೊಂಬಂದಿದೆ. ಅಲ್ಲೇನು ಸ್ಕೀಮ್ಸ್ ಹೇಳಿದ್ನಲ್ಲ ಅದನ್ನ ಇಲ್ಲಿ ಹಾಕ್ಕೊಳ್ಳಿ, ಜಸ್ಟ್ ನಿಮ್ಗೊಂದು ಗೊತ್ತಿರಲಿ ಅಂತ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳಿದ್ದು. ಬೇಟಿ ಬಚಾವೋ ಬೇಟಿ ಪಡಾವೋ, ಮಹಿಳಾ ಶಕ್ತಿ ಕೇಂದ್ರ, ಉಜ್ವಲ, ಓಕೆನಾ, ಒನ್ ಸ್ಟಾಪು, ಮಿಷನ್ ಶಕ್ತಿ ಬೇರೆ, ಆಪರೇಷನ್ ಶಕ್ತಿ ಬೇರೆ. ಮಿಷನ್ ಶಕ್ತಿ ಇದು ವುಮೆನ್ನಿಗಂತ, ಓಕೆ. ಕರ್ನಾಟಕ ರಾಜ್ಯ ಅಂತ ಒಂದು ಗೃಹಲಕ್ಷ್ಮಿ ಶಕ್ತಿ ಇತ್ಯಾದಿಗಳನ್ನ ಇದ್ದಾವೆ, ಎಷ್ಟೊಂದು ಇದ್ದಾವೆ ಸ್ಕೀಮ್ಸು. ಅದೇ ಸಸ್ಟೈನೇಬಲ್ ಡೆವಲಪ್ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲ ಅಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಏನಿದೆ ಅಲ್ಲ ಅದನ್ನು ತೊಗೊಂಬರೋಕ್ಕೆ ಟ್ರೈ ಮಾಡಿ, ಓಕೆನಾ, ಆಯಿತಾ. ಸೊ ಆಮೇಲೆ ಇಂಡಿಯಾ ರ್ಯಾಂಕ್ ಏನಾಗಿದೆ ಗ್ಲೋಬಲ್ ಜೆಂಡರ್ ಗ್ಯಾಪಲ್ಲಿ ಇಂಪ್ರೂವ್ ಆಗಿದೆ. ಸೊ ಅದನ್ನು ಒಂದಿಷ್ಟು ತೊಗೊಂಬನ್ನಿ. ಸಿವಿಲ್ ಸೊಸೈಟಿಗಳು ಅಂದರೆ ಒಂದಿಷ್ಟು NGOಗಳಿಂದ ಸೇವಾ, NRLM ಮಹಿಳೆಯರನ್ನ ಜಾಗತೀಕರಣ ಸಬಲೀಕರಣ ಮಾಡೋಕ್ಕೆ ಒಂದಿಷ್ಟು ಪ್ರೋಗ್ರಾಮ್ಗಳನ್ನು, ಅವೇರ್ನೆಸ್ ಕ್ಯಾಂಪೇನ್ಗಳನ್ನು ತೊಗೊಂಡು ಬರ್ತಾರೆ. ಓಕೆ, ದಿಸ್ ವಾಟ್ ಒಂದಿಷ್ಟು ಉಪಕ್ರಮಗಳು. ಸೊ ಈಗ ಮುಂದಿನ ದಾರಿ ಇನ್ನೂ ಏನು ಮಾಡ್ಬೋದು, ಇಷ್ಟೆಲ್ಲ ಉಪಕ್ರಮಗಳಿದ್ದಾವೆ, ಇಷ್ಟೆಲ್ಲ ಸ್ಕೀಮ್ಸ್ ತೊಗೊಂಡಿದ್ದಾರೆ, ಪಾಲಿಸಿ ತೊಗೊಂಡಿದ್ದಾರೆ, ಆದರೂ ಅದು ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ನೀವು ಮುಂದಿನ ದಾರಿ ಮತ್ತು ಉಪಸಂಹಾರ ಸೇರಿಸ್ಬಿಟ್ಟೆ ಬರೀಬೇಕಾಗತ್ತೆ. ಹೇಳಿದ್ದೆ ನಾನು ನಿಮಗೆ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತ. ಮಹಿಳೆಯರ ಶಿಕ್ಷಣ, ಸ್ಟೆಮ್ಮು, ಡಿಜಿಟಲ್ ಸಾಕ್ಷರತೆ ಮೇಲೆ ಕೇಂದ್ರೀಕರಿಸಬೇಕು. ಅಂದರೆ ಡಿಜಿಟಲ್ ಸಾಕ್ಷರತೆ ಬೇಕು, ಬರೀ ಸಾಕ್ಷರತೆ ಅಲ್ಲ. ಈಗಿನ ಯುಗ ಏನು ಡಿಜಿಟಲ್ ಯುಗ ಅಲ್ವಾ. ಈಗಿನ ಡಿಜಿಟಲ್ ಯುಗದಲ್ಲಿ ಏನು ಬೇಕು, ಡಿಜಿಟಲ್ ಸಾಕ್ಷರತೆ ಬಹಳ ಇಂಪಾರ್ಟೆಂಟು, ಅದು ಬೇಕು. ಸಮಾನ ವೇತನ, ಈಕ್ವಲ್ ಪೇಮೆಂಟ್ ಬೇಕು, ಈಕ್ವಲ್ ಪೇ, ವುಮೆನ್ ಫ್ರೆಂಡ್ಲಿ ಆಗಿರಬೇಕು ವರ್ಕ್ ಸ್ಪೇಸು, ಮಹಿಳಾ ಸ್ನೇಹಿ ಆಗಿರಬೇಕು ಕೆಲಸ, ಮಹಿಳಾ ಮೀಸಲಾತಿ ಮಸೂದೆ ಅನುಷ್ಠಾನಕ್ಕೆ ಬರಬೇಕು, ಇಂಪ್ಲಿಮೆಂಟೇಷನ್ ಬೇಕು ನಮಗೆ, ಆಯಿತಾ. ಸಮಾನತೆಯಲ್ಲಿ ಪುರುಷರು ಪಾಲುದಾರ ಆಗಬೇಕು. ಸೊ ಸ್ಫೂರ್ತಿದಾಯಕ ಪ್ರತಿಮೆಗಳಿದ್ದಾವೆ, ಒಂದಿಷ್ಟು ಎಕ್ಸಾಂಪಲ್ ಕೊಡಿ. ಕಿರಣ್ ಮಜುಮ್ದಾರು, ಮೇರಿ ಕೋಮು, ದ್ರೌಪದಿ ಮುರ್ಮು ಅವರು. ಸೊ ಈ ಥರದ್ದು ಎಕ್ಸಾಂಪಲ್ ಕೊಟ್ಟರೆ ಏನಾಗುತ್ತೆ, ಸೊ ಇನ್ನೂ ಬೆಟರ್ ಆಗಿ ಕಾಣಿಸುತ್ತೆ ನಿಮ್ಮ ಎಸ್ಸೆ. ಸೊ ಎಂಡ್ ಹೆಂಗೆ ಮಾಡ್ತೀರಾ, ಒಂದು ಕೋಟ್ ಮುಖಾಂತರ. ಓಕೆ, ಒಂದು ಕೋಟ್ ಮುಖಾಂತರ ಪಾಸಿಟಿವ್ ಆಗಿ ಎಂಡ್ ಮಾಡಬೇಕಂತ ನಾನು ನಿಮಗೆ ಹೇಳಿದ್ದೆ. ಯಾವ ಥರ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ರಾಷ್ಟ್ರೀಯ ಪ್ರಗತಿಗೆ ಕಾರ್ಯತಂತ್ರದ ಅವಕಾಶವಾಗಿದೆ. ಎಂಪವರಿಂಗ್ ವುಮೆನ್ ಇಸ್ ಅ ಸ್ಟ್ರಾಟಜಿಕ್ ನೆಸೆಸರಿ ಫಾರ್ ದಿಸ್ ಪ್ರೋಗ್ರೆಸ್. ಅಂದರೆ ಒಂದು ರಾಷ್ಟ್ರ ಉದ್ಧಾರ ಆಗಬೇಕಂದ್ರೆ ಒಬ್ಬ ಮಹಿಳೆ ಫಸ್ಟ್ ಉದ್ಧಾರ ಆದರೆ, ಒಂದು ಮಹಿಳೆ ಉದ್ಧಾರ ಆಗೋದು ಅಂತಂದರೆ ಅವರ ಸಬಲೀಕರಣ ಮಾಡಿದ್ರೆ ಒಂದು ರಾಷ್ಟ್ರ ಆಟೋಮೆಟಿಕಲಿ ಸಬಲೀಕರಣ ಆಗುತ್ತೆ, ಪ್ರಗತಿ ಹೊಂದುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಪ್ರೋಗ್ರೆಸ್ ಆಗುತ್ತೆ ಅಂತ ನಾವು ಅದನ್ನು ಪಾಸಿಟಿವಲ್ಲಿ ಎಂಡ್ ಮಾಡಬೇಕು. ಓಕೆನಾ. ಸೊ ಸರ್ ಈಗ ಹೇಳ್ತೀನಿ ಅಂತ ಅಂದೆ ನಾನು ಅಲ್ವಾ. ಸೊ ಏನು ಹೇಳ್ತೀನಿ ಅಂದರೆ ವುಮೆನ್ದು ಸಿಂಪಲ್, ಇದು ಎರಡನೇ ಎಸ್ಸೆ ಹೇಳ್ತೀನಿ, ಒಂದು ನಿಮಿಷ. ಅದಕ್ಕಿಂತ ಮುಂಚೆ ಇದೊಂದು ಹೇಳ್ಬಿಡ್ತೀನಿ. ನನಗೆ ವುಮೆನ್ನು ಹುಡ್ತಾಳೆ ಅಲ್ವಾ, ವುಮೆನ್ನು ಸಾಯ್ತಾಳೆ. ಸಿಂಪಲ್ಲು. ಹುಟ್ಟು ಮತ್ತು ಸಾವಿನ ನಡುವೆ ಹಲವಾರು ಕಷ್ಟಗಳನ್ನು ವುಮೆನ್ ಅನುಭವಿಸ್ತಾಳೆ ಅಲ್ವಾ. ಯಾವ್ಯಾವ ಕಷ್ಟಗಳು, ಗರ್ಭಪಾತ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅವ್ರಿಗೆ ಪ್ರೋಟೀನ್ ಸಿಗಲ್ಲ, ಬೇಕಾದ ಆಹಾರ ಪದಾರ್ಥ ಸಿಗಲ್ಲ. ಓಕೆ, ಎಜುಕೇಷನ್ ಆದಮೇಲೆ ಎಂಪ್ಲಾಯ್ಮೆಂಟ್ ಸಿಗಲ್ಲ, ಸ್ಕಿಲ್ ಇರಲ್ಲ, ವರ್ಕ್ ಪ್ಲೇಸಲ್ಲಿ ಹೋದರೆ ಹರಾಸ್ಮೆಂಟ್ ಇರುತ್ತೆ, ಮದುವೆ ಆದರೆ ಡೊಮೆಸ್ಟಿಕ್ ವೈಲೆನ್ಸು ಅಲ್ವಾ, ಆಮೇಲೆ ವರದಕ್ಷಿಣೆ ಕೊಡೋದು, ಇವೆಲ್ಲ ಸಮಸ್ಯೆಗಳು ಅಲ್ವಾ. ವಯಸ್ಸಾದರೆ ಮಕ್ಕಳು ನೋಡ್ಕೊಳ್ಳಲ್ಲ, ಇವೆಲ್ಲ ಸಮಸ್ಯೆಗಳಿದ್ದಾವೆ. ಈ ಕಷ್ಟಗಳನ್ನು ನೋಟ್ ಮಾಡ್ಕೊಳ್ಳಿ. ಈ ಕಷ್ಟಗಳಿಗೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅದನ್ನು ನೋಟ್ ಮಾಡ್ಕೊಳ್ಳಿ, ಮುಗಿದೋಯ್ತು. ಸಿಂಪಲ್. ಈಗ ನಮ್ಮ ಸುತ್ತಲೇ ಇದೆ ಇದು ವುಮೆನ್ ಇಶ್ಯೂಸು, ಅದನ್ನು ನಾವು ಕಂಡುಬಿಟ್ಟು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಬಟ್ ಸ್ಟ್ರಕ್ಚರಲ್ ಆಗಿರಬೇಕು, ಒಂದು ಆರ್ಡರಲ್ಲಿರಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ವಾಟ್ ವುಮೆನ್ ಎಂಪವರ್ಮೆಂಟ್. ಈಗ ನಾವು ಏನು ಟೆಲಿಗ್ರಾಮಲ್ಲಿ ಕೊಟ್ಟಿದ್ದಲ್ಲಿ ಎಸ್ಸೆ ಟಾಪಿಕ್ಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಹಿಳೆಯರಿಗೆ ಹೆಚ್ಚಿನ ರಾಜಕೀಯ ಸ್ಥಾನಮಾನ ಕೊಡ್ತಾ ಇದ್ದಾವೆ ಅಲ್ವಾ. ಕೊಟ್ಟರೆ ಸರಿ, ಆ್ಯಕ್ಚುಲಿ ಲಿಂಗ ಅಸಮಾನತೆ ಕಡಿಮೆ ಆಗುತ್ತಾ? ಕ್ಯಾನ್ ಗಿವಿಂಗ್ ವುಮೆನ್ ಮೋರ್ ಪೊಲಿಟಿಕಲ್ ಪವರ್ ಹೆಲ್ಪ್ ರಿಡ್ಯೂಸ್ ಜೆಂಡರ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ? ಸಾಧ್ಯನಾ ಇದು?
ನೋಡೋಣ ಈ ಒಂದು ಪ್ರಬಂಧದ ಮುಖಾಂತರ. ಈ ಒಂದು ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಅಂತ ಇದೆ ಅಲ್ವಾ, ಏನು ಅದಕ್ಕೆ ನೋಡಿ ಯಾವಾಗಲೂ ಪಿ ಟಿಗೆ ಡಿಮ್ಯಾಂಡ್ ತಕ್ಕಂಗೆ ಇರಬೇಕು. ವುಮೆನ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಅಂತ ಇದೆ ಅಲ್ವಾ, ಅಂದರೆ ರಾಜಕೀಯ ಪ್ರಾತಿನಿಧ್ಯ ವುಮೆನ್ಗೆ ಅಂತ ಇದೆ, ಇದು ಮೇನ್ ಇರೋದು ಅಲ್ವಾ. ಸೊ ಅದಕ್ಕೆ ಯಾವ ಥರ ಪೀಠಿಕೆ ಬರೀಬೇಕು, ಒಂದು ಡೇಟಾ ಯೂಸ್ ಮಾಡಿಬಿಡಿ ಬೆಸ್ಟ್ ಇದಕ್ಕೆ. ಓಕೆ, ಡೇಟಾ ಯೂಸ್ ಮಾಡಿಬಿಟ್ಟು ಈ ಥರದ್ದು ಒಂದು ಲೈನ್ಸ್, ಪವರ್ಫುಲ್ ಲೈನ್ಸ್ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವು ಲೋಕಸಭೆಯಲ್ಲಿ ಮಹಿಳೆಯರು 14 ಸ್ಥಾನಗಳನ್ನು ಹೊಂದಿದ್ದಾರೆ. ಓಕೆ, ಓನ್ಲಿ 14% ಕಂಪೇರ್ ಟು ಇದು ಇದು ನಮ್ಮ ಇಂಡಿಯಾಗೆ ಜಾಸ್ತಿ, ಬಟ್ ಗ್ಲೋಬಲ್ ಲೆವೆಲಲ್ಲಿ ನೀವು ಕಂಪೇರ್ ಮಾಡಿದ್ರೆ ಇದು ಕಮ್ಮಿ. ಓಕೆನಾ, ಅದಕ್ಕೆ ಇದಕ್ಕೊಂದು ಜಸ್ಟಿಫಿಕೇಷನ್ ಕೊಡಿ. ಮಹಿಳೆಯರು ಅಧಿಕಾರ ಸ್ಥಾನಗಳನ್ನು ಆಕ್ರಮಿಸಿಕೊಂಡಾಗ ಅಥವಾ ಅಲಂಕರಿಸಿದಾಗ ರಾಷ್ಟ್ರಗಳು ಹೆಚ್ಚು ನ್ಯಾಯಯುತವಾಗಿ ಬೆಳೆಯುತ್ತವೆ. ಹೌದು, ಸಮಾಜಗಳು ಹೆಚ್ಚು ಒಳಗೊಳ್ಳುತ್ತವೆ. ಪ್ರಜಾಪ್ರಭುತ್ವ ನಿಜವಾದ ಧ್ವನಿ ಯಾವಾಗ ಸಿಗುತ್ತೆ, ವೀಕರ್ ಸೆಕ್ಷನ್ ಅಂತ ಕರಿತೀವಿ. ವೀಕರ್ ಸೆಕ್ಷನ್ ಅಂದರೆ ಅವರು ಬಹಳ ದುರ್ಬಲರಾಗಿರ್ತಾರೆ. ಅವ್ರಿಗೆ ದುರ್ಬಲರು ಯಾಕೆ ಆಗಿರ್ತಾರೆ ಅಂತಂದರೆ ಅವರಿಗೆ ಸರಿಯಾದ ಸಿಗಬೇಕಂತ ಅಪಾರ್ಚುನಿಟಿಗಳು, ಅವಕಾಶಗಳು ಸಿಗಲ್ಲ, ಅದಕ್ಕೆ ಅವರು ದುರ್ಬಲರಾಗಿರ್ತಾರೆ. ಅದಕ್ಕೆ ದುರ್ಬಲ ವರ್ಗ ಅಂತ ಕರಿತೀವಿ. ಮಹಿಳೆಯರನ್ನು ಕೂಡ ಅಪಾರ್ಚುನಿಟಿ ಕೊಡಬೇಕು, ಅವಾಗ ಅವರು ಸಬಲರಾಗ್ತಾರೆ. ಸೊ ಅವ್ರು ಮಾಡ್ತಾರೆ. ಅದಕ್ಕೆ ವುಮೆನ್ ಅಕ್ಯುಪೈ ಸೀಟ್ಸ್ ಆಫ್ ಪವರ್, ನೇಷನ್ ಗ್ರೋ ಮೋರ್ ಜಸ್ಟ್, ಸೊಸೈಟಿ ಬಿಕಮ್ ಇನ್ಕ್ಲೂಸಿವ್ ಆಗಿರುತ್ತೆ, ಡೆಮೋಕ್ರಸಿ ಫೈಂಡ್ ಇಟ್ಸ್ ವಾಯ್ಸ್. ಆವಾಗ ನಿಜವಾದ ಪ್ರಜಾಪ್ರಭುತ್ವದ ಒಂದು ಧ್ವನಿಯಾಗಿ ಇದಾಗುತ್ತೆ ಅಂತ ಹೇಳಿಬಿಟ್ಟು ನೀವು ಒಂದು ಪೀಠಿಕೆ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಆಯಿತಾ. ಸೊ ಮುಂದೆ ಅದನ್ನು ಹೇಳಿದ್ನಲ್ಲ, ಹಿಸ್ಟಾರಿಕಲಿ ತೊಗೊಂಬನ್ನಿ. ಈ ಥರದ ಎಸ್ಸೆಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ಗೆ ಹಿಸ್ಟಾರಿಕಲಿ ತೊಗೊಂಬನ್ನಿ, ಹಿಸ್ಟಾರಿಕಲ್ ಕಂಟೆಕ್ಸ್ಟನ್ನು ತೊಗೊಂಬನ್ನಿ, ಪೊಲಿಟಿಕಲ್ ಕನ್ಸ್ಟ್ರಕ್ಷನ್ ತೊಗೊಂಬನ್ನಿ, ಸಂವಿಧಾನಕ್ಕೂ ತೊಗೊಂಬನ್ನಿ. ಸೊ ಸಂವಿಧಾನದಲ್ಲಿ ಏನಿದೆ ನಮ್ಮದು, ಯಾವ ಥರ ಇದೆ ಹಿಸ್ಟಾರಿಕಲಿ ಅಂದರೆ ನಮ್ಮ ಸಂವಿಧಾನಕವಾಗಿ ಹಿಸ್ಟಾರಿಕಲಿ ಏನೇನು ಮಾಡಿದ್ದೀವಿ ವುಮೆನ್ಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ಗೆ ಅಂತ. ಸಾಂವಿಧಾನಿಕ ಸಮಾನತೆ ಇದೆ 14, 15, 16, 39A ಲಿಂಗ ಸಮಾನತೆಯನ್ನು ಖಚಿತಪಡಿಸ್ತವೆ. 73, 74 ತಿದ್ದುಪಡಿ, 73rd, 74th ಗವರ್ಮೆಂಟ್ ರಿಸರ್ವೇಷನ್ ಆಫ್ ವುಮೆನ್, ಲೋಕಲ್ ಬಾಡೀಸ್ 33% ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿದ್ದೀವಿ ಅಲ್ವಾ. ಸೊ ನಾರಿ ಶಕ್ತಿ ವಂದನ ತೊಗೊಂಬಂದಿವಿ, 33% ರಿಸರ್ವೇಷನು ಲೋಕಸಭೆ ಮತ್ತು ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯಸಭೆಗೆ ತೊಗೊಂಬಂದಿವಿ ಅಲ್ವಾ. ಕರ್ನಾಟಕದ ಒಂದು ಉದಾಹರಣೆ ಕೊಡಿ. 2024ರಲ್ಲಿ 10 ಮಹಿಳಾ ಶಾಸಕರಿದ್ದಾರೆ, 4% ಪ್ರಾತಿನಿಧ್ಯ ಇದೆ ಅಷ್ಟೇ. ಓಕೆನಾ. ಸೊ ದಿಸ್ ಈಸ್ ವಾಟ್ ಹಿಸ್ಟಾರಿಕಲ್. ಇನ್ನೂ ಹಿಸ್ಟಾರಿಕಲಿ ಹೋಗಬೇಕಂದ್ರೆ ನೀವು ರಜಿಯಾ ಸುಲ್ತಾನ ಅಲ್ವಾ, ರಜಿಯಾ ಸುಲ್ತಾನ, ಸರೋಜಿನಿ ನಾಯ್ಡು, ಯಾವಾಗ ಮಾಡರ್ನ್ ಇಂಡಿಯಾದಲ್ಲಿ ಸರೋಜಿನಿ ನಾಯ್ಡು, ಈ ಥರದ್ದು ಒಂದಿಷ್ಟು ಮಹಿಳೆಯರ ರಾಜಕೀಯವಾಗಿದ್ದಂಥ ಮಹಿಳೆಯರ ಉದಾಹರಣೆಗಳು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಆಯಿತಾ. ಸೊ ಯಾಕೆ ಇದು ಇಂಪಾರ್ಟೆಂಟು, ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಅಂತ ಇದೆ. ವೈ ಇಟ್ ಈಸ್ ನೆಸಸರಿ, ಯಾಕೆ ಮುಖ್ಯ ಆಗಿದೆ ರಾಜಕೀಯ ಪ್ರಾತಿನಿಧ್ಯ ಅಥವಾ ರಾಜಕೀಯ ಪವರ್, ಪೊಲಿಟಿಕಲ್ ಪವರ್ ಯಾಕೆ ವುಮೆನ್ಗೆ ಕೊಡಬೇಕು ಅಲ್ವಾ. ಯಾಕೆ ಕೊಡಬೇಕು ಅಂತಂದರೆ ಪ್ರಾತಿನಿಧ್ಯ ಅಂದರೆ ಒಂದು ಧ್ವನಿ ಇದ್ದಂಗೆ, ಮಹಿಳೆಯರು ಒಂದು ಧ್ವನಿಯಾಗಿರ್ತಾರೆ. ರಿಪ್ರೆಸೆಂಟೇಷನ್ ಇಸ್ ವಾಯ್ಸ್. ಓಕೆ, ನೆಗ್ಲೆಕ್ಟೆಡ್ ಇಶ್ಯೂಸ್, ಯಾವುದು ನಿರ್ಲಕ್ಷ್ಯಕ್ಕೊಳಗಾದ ಸಮಸ್ಯೆಗಳೇನಿರ್ತಾವಲ್ಲ, ನೆಗ್ಲೆಕ್ಟೆಡ್ ಇಶ್ಯೂಸು, ಅದನ್ನು ಏನು ಮಾಡ್ಬೋದು, ಮಹಿಳೆಯರು ಧ್ವನಿ ಎತ್ತಬಹುದು. ಆಯಿತಾ. ಸ್ಯಾನಿಟೇಷನ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಸೇಫ್ಟಿ ಬಗ್ಗೆ ಯಾವೂ ಮಾತಾಡೋದೇ ಇಲ್ಲ. ಯಾವಾಗಲೂ ಜಾಸ್ತಿ ನಾವು ವಿಧಾನಸಭೆಲಾಗಿರ್ಬೋದು, ಲೋಕಸಭೆಲಾಗಿರ್ಬೋದು, ಯಾರೂ ಮಾತಾಡೋಲ್ಲ. ಬೇಡದೇ ಇರೋ ವಿಷಯಗಳ ಬಗ್ಗೆ ಜಾಸ್ತಿ ಚರ್ಚೆ ಆಗಿರುತ್ತೆ. ವುಮೆನ್ ಜಾಸ್ತಿ ಆದರೆ ಏನಾಗುತ್ತೆ, ಅವ್ರ ಇಶ್ಯೂಗಳನ್ನು ಅವ್ರು ಇನ್ನೂ ಸಮರ್ಥವಾಗಿ ಅಲ್ಲಿ ಚರ್ಚೆ ಮಾಡಬಹುದು. ಆಯಿತಾ. ಸೊ ಪೊಲಿಟಿಕಲ್ ರಿಯುಟ್ರೇಷನ್ ಅಂದರೆ ನೀತಿ ಪುನರ್ರಚನೆ ಆಗುತ್ತೆ. ಮಹಿಳಾ ನಾಯಕರು ಕಲ್ಯಾಣ, ಆರೋಗ್ಯ, ಲಿಂಗ ನ್ಯಾಯಕ್ಕೆ ಆದ್ಯತೆ ನೀಡ್ತಾರೆ ಅಲ್ವಾ, ಹೆಲ್ತ್, ಜೆಂಡರ್ಗೆಲ್ಲ ಕೊಡ್ತಾರೆ. ಎವಿಡೆನ್ಸ್ ಇದೆ ಇದಕ್ಕೆ. ಚಟ್ಟೋಪಾಧ್ಯಾಯ ಮತ್ತು ಡೂಪ್ಲೋ ಅನ್ನೋರು ಒಂದು ರಿಪೋರ್ಟ್ ಕೊಟ್ಟಿದ್ದರು 2004ರಲ್ಲಿ. ಏನು ಕೊಟ್ಟಿದ್ದರಂದರೆ, ಯಾವ ಗ್ರಾಮ ಪಂಚಾಯಿತಿ ಮಹಿಳೆಯರ ನೇತೃತ್ವ ಹೊಂದಿದೆ ಅಲ್ವಾ, ಅಲ್ಲಿ ಕುಡಿಯೋ ನೀರು ಮತ್ತು ರಸ್ತೆಗಳಿಗೆ ಅವ್ರು ಹೆಚ್ಚು ಹೂಡಿಕೆ ಮಾಡ್ತಾರೆ. ಓಕೆನಾ. ಡ್ರಿಂಕಿಂಗ್ ವಾಟರ್ ಮತ್ತು ರೋಡ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತ. ಓಕೆ, ಈ ಒಂದು ಏನು ಹೇಳುತ್ತೆ ರಿಪೋರ್ಟು, ಈ ಥರ ಹೇಳುತ್ತೆ. ಸೊ ಅಂದರೆ ಯಾಕೆ ಮುಖ್ಯ ಅನ್ನೋದಕ್ಕೆ ನೀವು ಒಂದಿಷ್ಟು ಜಸ್ಟಿಫಿಕೇಷನ್ ಕೊಡಲೇಬೇಕು. ಅಂದರೆ ನಿಮ್ಮದು ಎಸ್ಸೆ ಡಿಮ್ಯಾಂಡ್ ಅಂತ ಹೇಳ್ತೀನಿ. ಎಸ್ಸೆ ಡಿಮ್ಯಾಂಡೇ ಯಾಕೆ ಬೇಕು ಅನ್ನೋದು ಫಸ್ಟ್ ಬರೀಬೇಕು. ಬರೆದಾದಮೇಲೆ ಇಷ್ಟೆಲ್ಲ ಬೇಕು, ಬಟ್ ಸವಾಲುಗಳೇನಿದೆ ಅದಕ್ಕೆ. ಪ್ರಧಾನ ವ್ಯವಸ್ಥೆ ಹೇಳಿದ್ನಲ್ಲ, ಪ್ಯಾಟ್ರಿಕಲ್ ಮೈಂಡ್ ಸೆಟ್ ಇದೆ. ಓಕೆ, ಪ್ರಾಕ್ಸಿ ಪ್ರಾತಿನಿಧ್ಯ, ಅದಕ್ಕೆ ಹೇಳ್ತೀನಲ್ಲ, ಮಹಿಳಾ ಪ್ರತಿನಿಧಿಗಳ ಬದಲಿ ಪುರುಷ ಸಂಬಂಧಿಕರು, ಪತಿ ಆಗಿರ್ಬೋದು, ಅವರು ಮೇಲ್ ರಿಲೇಟಿವ್ಸ್ ಯಾರಿರ್ತಾರೆ, ಪತಿ, ಮಗ ಆಗಿರ್ಬೋದು, ಅವರೇ ಏನು ಮಾಡ್ತಾರೆ, ಬಂದು ಅಧಿಕಾರನ ಚಲಾಯಿಸ್ತಾರೆ. ಓಕೆ, ಹೆಣ್ಮಕ್ಳಿಗಿಂತ ಹೆಣ್ಮಗಳು MLA ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಬಟ್ ಅಧಿಕಾರ ಯಾರ್ದು, ರಿಯಲ್ ಅಧಿಕಾರ ಪುರುಷರದಾಗಿದೆ. ಓಕೆನಾ. ಅದೇ ಪ್ರಾಬ್ಲಮ್ ಇಲ್ಲಿರೋದು ನಮ್ಮ ಭಾರತದಲ್ಲಿ. ಆಯಿತಾ. ಆರ್ಥಿಕ ಅಡೆತಡೆಗಳಿದ್ದಾವೆ, ಎಕನಾಮಿಕ್ ಬ್ಯಾರಿಯರ್ಸ್ ಇದೆ. ಓಕೆ, ಅದಕ್ಕೊಂದು ರಿಪೋರ್ಟ್ ಕೊಡಿ. ಎಕ್ಸಾಂಪಲ್ ವಿಶ್ವ ಬ್ಯಾಂಕ್ ರಿಪೋರ್ಟ್ ಕೊಟ್ಟಿತ್ತು, ವರ್ಲ್ಡ್ ಬ್ಯಾಂಕು. ಸೊ ಏನು ಕೊಟ್ಟಿತ್ತು, ನಿಯರ್ಲಿ 30% ಅಷ್ಟೇ ಇದೆ ಆ ರೇಟು, ಫಿಮೇಲ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು. ಆಮೇಲೆ ಸಾಂಸ್ಥಿಕ ಕೊರತೆಗಳಿದ್ದಾವೆ. ಏನು, ನಿಧಿಯ ಕೊರತೆ ಇದೆ, ಮಾರ್ಗದರ್ಶನ, ನಾಮನಿರ್ದೇಶನಗಳು ಇವೆಲ್ಲ ಇದ್ದಾವೆ. ಸೊ ಇದ್ರ ಜೊತೆ ಇನ್ನೊಂದು
ಕೊಡಬೇಕು ನೀವು, ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಅಂತ ಕರಿತೀವಿ ಇದಕ್ಕೆ. ಏನಂತ ಕರಿತೀವಿ? ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಅಂದರೆ ಏನಂತಂದರೆ, ಒಂದು ಪೊಸಿಷನ್ ಇರುತ್ತೆ ವುಮೆನ್ದು, ಅಷ್ಟೇ ಲಾಸ್ಟು. ಇದಕ್ಕಿಂತ ಮೇಲೆ ಹೋಗೋಕ್ಕೆ ಈ ಒಂದು ಪುರುಷ ಪ್ರಧಾನ ವ್ಯವಸ್ಥೆ ಬಿಡೋದಿಲ್ಲ. ವುಮೆನ್ನ ನೀವು ವುಮೆನ್ ಮಿನಿಸ್ಟ್ರ್ ಮಾಡ್ತೀರಾ, ಹೋಮ್ ಮಿನಿಸ್ಟ್ರ್ ಮಾಡ್ತೀರಾ, ಆಯಿತಾ, ಡಿಫೆನ್ಸ್ ಮಿನಿಸ್ಟ್ರ್ ಮಾಡ್ತೀರಾ, ಆದರೆ ಪ್ರಧಾನಮಂತ್ರಿ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಆಗೋಕ್ಕೆ ಅಷ್ಟು ಈಸಿಯಾಗಿ ಬಿಡಲ್ಲ. ಬೆರಳಿಕೆ ಎಷ್ಟಿದ್ದಾರೆ ನಮ್ಮಲ್ಲಿ ಚೀಫ್ ಮಿನಿಸ್ಟ್ರು, ವುಮೆನ್ ಚೀಫ್ ಮಿನಿಸ್ಟ್ರು, ವೇರಿ ಬೆರಳಿಕೆ ಎಷ್ಟು, 3-4 ಜನ ಸಿಗ್ಬೋದು ನಮ್ಗೆ ಅಷ್ಟೇ ಹುಡುಕಿದ್ರೆ. 1997ರಿಂದ ಇಲ್ಲಿವರೆಗೂ ಹುಡುಕಿದ್ರೆ ವುಮೆನ್ ಚೀಫ್ ಮಿನಿಸ್ಟರ್ ಸಿಗ್ತಾರೆ 3-4 ಜನ ಅಷ್ಟೇ. ಜಯಲಲಿತಾ ಅವರು ಆಗಿರ್ಬೋದು, ಓಕೆ, ಅದು ಬಿಟ್ಟರೆ ಮಮತಾ ದೀದಿ ಆಗಿರ್ಬೋದು, ಆ ಥರದವ್ರು ಭಾಳ ಒಂದು 3-4 ಜನ ಸಿಗ್ಬೋದು ಅಷ್ಟೇ ಹೊರತು ರೇರ್. ಓಕೆನಾ? ಪ್ರೆಸಿಡೆಂಟ್ ಯಾರು? ಇಬ್ಬರೇ ಪ್ರೆಸಿಡೆಂಟ್ ಆಗಿರೋದು ಇಲ್ಲಿ ತನಕ. ಒಬ್ಬರೇ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ವುಮೆನ್ ಆಗಿರ್ಬೋದು. ಆಗಿಲ್ಲ ಕರ್ನಾಟಕದಲ್ಲಿ ಇನ್ನೂ ಚೀಫ್ ಮಿನಿಸ್ಟರ್ ಆಗಿಲ್ಲ, ಓಕೆ, ವುಮೆನ್ನು. ಸೊ ದಿಸ್ ಇಸ್ ವಾಟ್ ದಿ ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಅಂತ ಕರಿತೀನಿ. ಬಿಡಲ್ಲ ಮೇಲೆ ಹೋಗೋಕ್ಕೆ. ಇದು ಒಂದು ಥ್ರೆಶೋಲ್ಡ್ ಪಾಯಿಂಟ್ ಇರುತ್ತೆ, ಅಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ. ದಿಸ್ ಇಸ್ ವಾಟ್ ದಿ ಒಂದು ಸವಾಲುಗಳು, ಮಿತಿಗಳೇನಿದೆ ಅದರಲ್ಲಿ ಈ ಒಂದು ಪಾಯಿಂಟ್ನ ನೀವು ಹಾಕಬೇಕು. ಹಾಕಿದರೆ ಅಡ್ವಾಂಟೇಜ್ ಜಾಸ್ತಿ. ಬಟ್ ನೇಮ್ ತೊಗೋಬೇಡಿ, ಜಸ್ಟ್ ಇದೊಂದು ಹಾಕಿ ಅಷ್ಟೇ. ಈ ಥರ ಸಮಸ್ಯೆ ಇದೆ ಅಂತ ಹಾಕಿ, ಓಕೆ. ಶಿಫಾರಸುಗಳು ಅಲ್ವಾ, ಪ್ರಾಬ್ಲಮ್ ಇದೆ, ಬಟ್ ಶಿಫಾರಸುಗಳು ಬೇಕಲ್ವಾ. ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ 33% ಏನಿದೆ ಅಲ್ವಾ, ನಾರಿ ಶಕ್ತಿ ವಂದನಾ ಅಧಿನಿಯಮ, ಅದನ್ನು ಬೇಗ ಇಂಪ್ಲಿಮೆಂಟೇಷನ್ ಮಾಡಬೇಕು, ಓಕೆನಾ. ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಬೇಕು. ಅವರಿಗೆ ಲೀಡರ್ಶಿಪ್ ಕೆಪಾಸಿಟಿ ಪ್ರೋಗ್ರಾಮ್ಸ್ ಅಂತ ಏನಿರ್ತಾವಲ್ಲ, ಕಾರ್ಯಕ್ರಮಗಳನ್ನು ತೊಗೊಂಬರಬೇಕು. ಲಿಂಗ ಕ್ರಿಯಾತ್ಮಕ ಬಜೆಟ್, ಓಕೆ, ಜೆಂಡರ್ ಬಜೆಟ್ ಅಂತ ಹೇಳ್ತೀವಿ, ಅದು ತೊಗೊಂಬರಬೇಕು. ಸೆಂಟ್ರಲ್ ನಮ್ಮ ಇದರಲ್ಲಿದೆ ಜೆಂಡರ್ ಬಜೆಟ್ ಕರ್ನಾಟಕದಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇಲ್ಲ, ಅದು ಕೂಡ ತೊಗೊಂಬರಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ಕೋಟಾ, ಆಂತರಿಕ ಪಕ್ಷದಲ್ಲಿ ಕೋಟಾ ಕೊಡಬೇಕು, ಅವ್ರಿಗೆ ರಿಪ್ರೆಸೆಂಟೇಷನ್ ಇರಬೇಕು ಪಾರ್ಟಿನಲ್ಲಿ, ಓಕೆ. ಆಮೇಲೆ ಅವ್ರಿಗೆ ಚೈಲ್ಡ್ ಇರುತ್ತೆ, ಮಕ್ಕಳು ಇರ್ತಾರೆ, ಅದಕ್ಕೆ ಸೇಫ್ಟಿ ಎಲ್ಲ ಕೊಡಬೇಕು ಅವ್ರಿಗೆ, ಓಕೆ. ಫಾರ್ ಪಾರ್ಟಿಸಿಪೇಷನ್ ಬರಬೇಕು, ಚೈಲ್ಡನ್ನ ಕೇರ್ ಮಾಡ್ಕೊಳ್ಳೋಗಿರ್ಬೋದು, ಅವರಿಗೆ ಸುರಕ್ಷತೆಯನ್ನು ಒದಗಿಸಿರೋಬೋದು, ಅವೆಲ್ಲ ಇರಬೇಕು, ಓಕೆನಾ. ಯಾಕೆ ಸಾಮಾಜಿಕ ಪರಿವರ್ತನೆ ಒಂದು ಕಾರ್ಯಸೂಚಿ, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಅಜೆಂಡಾ ಅಂತ ಹೇಳ್ತೀವಿ. ಯಾಕೆ ಬೇಕು ಅಂದರೆ, ಇದು ಮಹಿಳಾ ನಾಯಕರಿಗೆ ಶಿಕ್ಷಣ ಮಾಧ್ಯಮದಲ್ಲಿ ಉತ್ತೇಜನ ಇರುತ್ತೆ, ಉತ್ತೇಜಿಸಬೇಕು, ರಾಜಕೀಯ ತರಬೇತಿನ ಕೊಡಬೇಕು, ಓಕೆನಾ. ಸೆಲ್ಫ್ ಹೆಲ್ಪ್ ಗ್ರೂಪ್ನ ಪೊಲಿಟಿಕಲ್ ಟ್ರೈನಿಂಗ್ ಆಗಿ ಇದು ಮಾಡಬೇಕು. ಸರ್ಕಾರೇತರ ಸಂಸ್ಥೆಗಳು, NGOಗಳು ಭಾಗವಹಿಸಬೇಕು ಈ ಟ್ರೈನಿಂಗ್ಗಳಲ್ಲಿ, ಆಯಿತಾ. ಸೊ ಕೊಲಾಬ್ರೇಷನ್ ಮಾಡಬೇಕು ಇದಕ್ಕೆ, ವುಮೆನ್ನ ಯಾವ ಥರ ಎಂಪವರ್ಮೆಂಟ್ ಮಾಡಬೇಕು ಅಂತ ಹೇಳಿ, ಓಕೆ. ಅಂದರೆ ಸೋಷಿಯಲ್ನ ಸಾಮಾಜಿಕ ಪರಿವರ್ತನೆ ನಾವು ತೊಗೋಬೇಕು. ಇಲ್ಲಿ ಇರುವಂಥ ಬೇರೆ ಗೌರ್ಮೆಂಟ್ ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪು, NGOಗಳು ಅವನ್ನೇನು ತೊಗೊಂಡು ಬಂದರೆ ಇನ್ನಿಷ್ಟು ಚೆನ್ನಾಗಿ ಆಗುತ್ತೆ, ವುಮೆನ್ ಎಂಪವರ್ಮೆಂಟ್ ಚೆನ್ನಾಗಾಗುತ್ತೆ ಅಂತ. ಉಪಸಂಹಾರ ಕೊನೆಯದಾಗಿ ಕನ್ಕ್ಲೂಷನ್ ಏನು, ಪೊಲಿಟಿಕಲ್ ಎಂಪವರ್ಮೆಂಟ್ ಈಸ್ ಅ ಬೋತ್ ಮೀನ್ಸ್ ಆಫ್ ಮೇಜರ್ ಆಫ್ ಜೆಂಡರ್ ಇಕ್ವಾಲಿಟಿ. ರಾಜಕೀಯ ಸಬಲೀಕರಣವು ಲಿಂಗ ಸಮಾನತೆ ಒಂದು ಸಾಧನ ಅಂತ ಹೇಳ್ತೀವಿ, ಹೌದು, ಕರೆಕ್ಟ್. ವೆನ್ ವುಮೆನ್ ಲೀಡ್ ಸೊಸೈಟಿ ಗ್ರೋ, ಎಸ್, ವುಮೆನ್ ಮುನ್ನಡೆಸಿದಾಗ ಸಮಾಜಗಳು ಜಾಸ್ತಿ ಬೆಳೀತವೆ ಅಂತ ಹೇಳ್ತೀವಿ. ಇಂಡಿಯಾಸ್ ಪಾತ್ ಈಕ್ವಾಲಿಟಿ ಡಿಪೆಂಡ್ಸ್ ಆನ್ ರಿಯಲ್ ಡಿಸಿಷನ್ ಮೇಕಿಂಗ್ ಪವರ್. ಭಾರತ ಸಮಾನತೆ ಒಂದು ಅಡಿಪಾಯ ಎಲ್ಲಿದೆ ಅಂತಂದರೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮೇಲಿದೆ. ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಯಾರಿಗೆ ಕೊಡಬೇಕು? ವುಮೆನ್ನಿಗೆ ಕೊಡಬೇಕು ಅಲ್ವಾ. ಸೊ ನಾರಿ ಶಕ್ತಿ ಎರಾ ಮಸ್ಟ್ ಎವಾಲ್ವ್ ಫ್ರಮ್ ದಿ ಸಿಂಬಾಲಿಸಮ್ ಟು ಸಬ್ಸ್ಟೆನ್ಸ್. ನಾರಿ ಶಕ್ತಿ ಅನ್ನೋದು ಬರೀ ನಮಗೆ ಸಂಖ್ಯಾತಿಕವಾಗಿ ಮಾತಲ್ಲಿರಬಾರ್ದು, ಓಕೆ, ಅದು ವಾಸ್ತವತೆಗೆ ಬರಬೇಕು. ರಿಯಲ್ ಆಗದೆ ಇಂಪ್ಲಿಮೆಂಟ್ ಆದಾಗ ಮಾತ್ರ ಏನು ನಾರಿ ಶಕ್ತಿ ಅನ್ನೋ ಒಂದು ಪದಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಅಂತ ಹೇಳಿ ಒಂದು ಪಾಸಿಟಿವಲ್ಲಿ ಎಂಡ್ ಮಾಡಿದ್ರೆ ಸಖತ್ತಾಗಿ ಮಾರ್ಕ್ಸ್ ಬರುತ್ತೆ. ಈ ಥರ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಆಯಿತಾ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಿಮಗೇನಿದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಬಂದರೆ ನಿಮಗೆ ಪ್ರಬಂಧ ಸೇತು ಗ್ರೂಪ್ ಲಿಂಕ್ ಸಿಗುತ್ತೆ, ನೀವು ಜಾಯ್ನ್ ಆಗ್ಬೋದು, ಓಕೆ. ಸೊ ನೆಕ್ಸ್ಟು ನಾನು ವೆನಸ್ಡೇ ಟಾಪಿಕ್ ಕೊಡ್ತೀನಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೊಡ್ತೀನಿ. ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ PYQs, ಓಕೆ, ರೀಸೆಂಟ್ ಆಗಿರುತ್ತಲ್ಲ ಯಾವುದಾದ್ರೂ CA PF ಅದು ಅಲ್ಲಿ ತೊಗೊಂಡು ಕೊಡ್ತೀನಿ. ಸೊ ನೀವು ಬೈ ಥರ್ಸ್ಡೇ ಈವ್ನಿಂಗ್ ಕೊಡಬೇಕು. ಸರ್ ನೀವು ಇಷ್ಟು ಮಾಡಿದರೆ ಹೆಂಗೆ ಸರ್ ಅಂತಂದರೆ ಕೊಡಬೇಕು ನೀವು. ಬಿಕಾಸ್ ಯಾಕಂದ್ರೆ ನಾವು ಇಷ್ಟು ಎಫರ್ಟ್ ಹಾಕಿ PPT ಮಾಡಿ ರಿಸರ್ಚ್ ಮಾಡಿ ನಿಮಗೆ ನಾವು ಯೂಟ್ಯೂಬಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ನಿಮ್ಮದು ಕೂಡ ಒಂದಿಷ್ಟು ನೈತಿಕವಾಗಿ ಒಂದು ಸಪೋರ್ಟ್ ಇರಲೇಬೇಕು. ಆ ಒಂದು ಏನು ಜೆನ್ಯೂನಿಟಿ ಅಂತ ಹೇಳ್ತೀವಲ್ಲ, ಆ ಜೆನ್ಯೂನಿಟಿಯಿಂದ ನೀವು ಬರೀಲೇಬೇಕು. ಬರೋದ್ರೆ ಇದು ನಮ್ಮ ಸಂಬಂಧ ನಾನು ಹೇಳ್ತಾ ಇಲ್ಲ, ನಿಮ್ಮ ಸಂಬಂಧ ಹೇಳ್ತಾ ಇದ್ದೀನಿ ಹೊರತು ನಿಮ್ಮಿಂದ ನಿಮಗೆ ಉಪಯೋಗ, ನನಗೇನೂ ಉಪಯೋಗ ಇಲ್ಲ ಇದರಿಂದ, ಓಕೆ. ಸೊ ನನಗೇನು ಅಂತಂದರೆ ಹೆಲ್ಪ್ ಆಗಬೇಕು, ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಆಗಬೇಕು. ಎಲ್ರಿಗೂ ಅಫೋರ್ಡ್ ಮಾಡೋ ಶಕ್ತಿ ಇರಲ್ಲ ಮೇನ್, ಓಕೆ. ಎಲ್ರಿಗೂ ಫೀಸ್ ಕೊಟ್ಟು ಕ್ಲಾಸ್ ತೊಗೊಂಡು ಮಾಡೋ ಶಕ್ತಿ ಇರಲ್ಲ. ಆದ್ದರಿಂದ ಈ ಒಂದು ಸೀರೀಸ್ನ ತೊಗೊಂಡು ಬಂದಿದ್ದೀನಿ, ಓಕೆ. ಸೊ ಎಷ್ಟಾಗುತ್ತೋ ಅಷ್ಟು ನಾವು ಕೊಡೋಣ, ಯೂಟ್ಯೂಬಲ್ಲಿ ಆಗುತ್ತೆ, ಮುಂದಿನ ಆಮೇಲೆ ನೋಡೋದು. ಬಟ್ ಈಗ ಸದ್ಯಕ್ಕೆ ಏನಿದೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಎಸ್ಸೆ ಆದರೂ ಬರೆಯೋಕ್ಕೆ ಗೊತ್ತಾಗಬೇಕಲ್ವ, ಆ ಒಂದು ದೃಷ್ಟಿಯಿಂದ ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಇಷ್ಟ ಆಗಿದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.